ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ಕೆಲಸ ಇದೆ, ಸೊ ಅದಕ್ಕೆ ಬೇಗ ರೆಡಿ ಆಗ್ತಾ ಇದ್ದೀನಿ. ಇವತ್ತು ಹಾಗೆ ನನ್ನ ಮಕ್ಳದ್ದು ಬುಕ್ಸು ಕಲೆಕ್ಟ್ ಮಾಡಬೇಕು. ಇವತ್ತು ಆ ಕೆಲಸನೂ ಮುಗಿಸ್ಬೇಕು. ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಮಾವಿನ ಹಣ್ಣನ್ನ ಬಾಕ್ಸಲ್ಲಿ ಹಾಕೋದನ್ನು. ನೋಡಿ, ಕಲರ್ ಚೇಂಜ್ ಆಗಿದೆ, ಹಣ್ಣಾಗಿದೆ. ಸೊ ಈ ಸ್ಟೇಜಲ್ಲಿ ತಿಂದ್ರೇ ಚೆನ್ನಾಗಿರುತ್ತೆ ಮಾವಿನಕಾಯಿ. ಸೊ ನನ್ನ ಕೆಲಸ ಎಲ್ಲ ಮುಗಿಸಿ ಎಲ್ಲ ತೊಳೆದು ಕಟ್ ಮಾಡಿ ಎಲ್ಲರಿಗೂ ಕೊಟ್ಟು ನಾನು ತಿಂತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಇದು ನಮ್ಮ ಮರದ್ದು ಆಗಿರೋದ್ರಿಂದ. ಹಾಗೆ ಮಧ್ಯಾಹ್ನ ಲಂಚ್ ರೆಡಿ ಮಾಡಬೇಕು. ಸೊ ಪನ್ನೀರ್ ರೈಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇದನ್ನು ಶೂಟ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿನೂ ನನ್ನ ಲಾಂಗ್ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ, ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನುಗ್ಗೆಕಾಯಿ ಸಾಂಬಾರು ಟೇಸ್ಟ್ ಬರಲ್ಲ, ಆಂಧ್ರ ಶೈಲಿ ಥರ ನಮ್ಮದು ಬರಲ್ಲ ಅಂತ ಹೇಳ್ತಾ ಇದ್ರಿ. ಸೊ ನುಗ್ಗೆಕಾಯಿ ಕಟ್ ಮಾಡಬೇಕಾದ್ರೆ ಈ ರೀತಿ ಲೇಯರ್ನ ತೆಗೆದು ಟ್ರೈ ಮಾಡಿ, ಈ ಟಿಪ್ಸ್ನ ಫಾಲೋ ಮಾಡಿ, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.